ಹೆಂಗೆ ನಾಯಿ ಬಾಳೆ ಬೆಸ್ಟು, ಯಾವ ರೀತಿಯ ವ್ಯವಸ್ಥೆಯನ್ನ ನಾಯಿಗಳಿಗೆ ಮಾಡ್ತಾರೆ. ಪ್ರತಿ ಬೀದಿ ನಾಯಿಗೆ ತಿಂಗಳಿಗೆ 3035 ರೂಪಾಯಿ ಖರ್ಚು ಮಾಡ್ತಾರೆ. ಪ್ರತಿನಿತ್ಯ ಬೀದಿ ನಾಯಿಗೆ 2 ಬಾರಿ ಕೋಳಿ ಮಾಂಸಯುಕ್ತ ಊಟವನ್ನ ಕೊಡ್ತಾರೆ. 2 ಬಾರಿ, ಒಂದು ದಿನಕ್ಕೆ 2 ಸಾರಿ ಕೋಳಿ ಮಾಂಸದ ಊಟ ನಾಯಿಗಳಿಗೆ. 150 ಗ್ರಾಂ ಅಕ್ಕಿ, 100 ಗ್ರಾಂ ಕೋಳಿ ಮಾಂಸ, 100 ಗ್ರಾಂ ತರಕಾರಿ. ನೋಡ್ರಿ, ತರಕಾರಿ ಕೊಡ್ತಾರಂತೆ, ಮಾಂಸ ಕೊಡ್ತಾರಂತೆ, ಅಕ್ಕಿ ಕೊಡ್ತಾರಂತೆ ಊಟದಲ್ಲಿ ನಾಯಿಗಳಿಗೆ. 10 ಗ್ರಾಂ ಅಡುಗೆ ಎಣ್ಣೆ, 5 ಗ್ರಾಂ ಉಪ್ಪು ಹಾಕಿ ಅಡುಗೆ ಮಾಡ್ತಾರೆ. ವಿಶೇಷವಾದಂತಹ ಖಾದ್ಯವನ್ನ ಶ್ವಾನಗಳಿಗೆ ರೆಡಿ ಮಾಡ್ತಾರೆ. ಬೀದಿ ನಾಯಿಯನ್ನ ಹಿಡಿಯೋಕೆ 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ಒಂದು ಬೀದಿ ನಾಯಿನ ಹಿಡಿದ್ರೆ 300 ರೂಪಾಯಿಯನ್ನ ಕೊಡೋದು. ಇನ್ನ ಬೀದಿ ನಾಯಿಗಳು ಯಾರ ಕಣ್ಗಾದ್ರೂ ಬಿದ್ರೆ ಸಿಕ್ಕರೆ 300 ರೂಪಾಯಿ ಸಿಗುತ್ತೆ ಅಂತ ಯಾರಾದ್ರೂ ಬೀದಿ ನಾಯಿ ಹಿಡಿಯುವಂತ ದುಸ್ಸಾಹಸಕ್ಕೆ ಕೈ ಹಾಕಿರಿ, ಮತ್ತೆ ಅವರೇ ಬಂದು ಹಿಡ್ಕೊಂಡು ಹೋಗ್ತಾರೆ. ಟೆಂಡರ್ ಪಡೆಯೋರು 5 ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಕೋಬೇಕು. ಪ್ರತಿ ಸಿಬ್ಬಂದಿಗೆ 23,696 ರೂಪಾಯಿ ಸಂಬಳ. ನಾಯಿ ಹಿಡಿಯೋರಿಗೆ ಸಂಬಳ ಎಷ್ಟು? 23,696 ರೂಪಾಯಿ. ಪ್ರತಿ ಸಿಬ್ಬಂದಿಗೆ 23,000 ರೂಪಾಯಿ ಸಂಬಳ ಕೊಡ್ತಾರೆ. ಇವ್ರ ಕೆಲಸ ಏನು? ನಾಯಿ ಹಿಡಿಯೋದು. ನೋಡಿ, ನಾಯಿ ಹಿಡಿಯೋರಿಗೆ 23,696 ರೂಪಾಯಿ ಸ್ಯಾಲರಿ. 1.18 ಲಕ್ಷ ರೂಪಾಯಿ ಕೊಡ್ತಾರೆ. ಹಂಗೆ ಲೆಕ್ಕಾಚಾರ ಹಾಕಿದ್ರೆ 5 ಜನರಿಗೆ. ನಾಯಿಗಳ ವೈದ್ಯಕೀಯ ವೆಚ್ಚಕ್ಕೆ ತಿಂಗಳಿಗೆ 15,000 ರೂಪಾಯಿ ಖರ್ಚು. ನಾಯಿಗಳನ್ನ ಕ್ಲೀನ್ ಆಗಿಡೋದಕ್ಕೆ 10,000 ಖರ್ಚು. 10,000 ರೂಪಾಯಿ ಕೊಡ್ತಾರೆ ನಾಯಿನ ಕ್ಲೀನ್ ಆಗಿಡಿ ಅಂತ ಹೇಳಿ. ಬೆಂಗಳೂರಿನ 5 ಪಾಲಿಕೆಯಲ್ಲಿ 2.80 ಲಕ್ಷ ನಾಯಿಗಳು. ಬೆಂಗಳೂರಿನಲ್ಲಿ 1,65,000 ಬೀದಿ ನಾಯಿಗಳಿದೆ, ಅದು ಗಂಡು ಬೀದಿ ನಾಯಿಗಳು. 88,000 ಹೆಣ್ಣು ನಾಯಿಗಳು ಬೆಂಗಳೂರಲ್ಲಿ ಅಂತೆ. ಇವುಗಳನ್ನ ಪಾಲಿಕೆ ಅವರು ಕೊಟ್ಟಿರೋದು ಲೆಕ್ಕಾಚಾರ. 31,000 ನಾಯಿಗಳ ಲಿಂಗ ಪತ್ತೆ ಇನ್ನೂ ಮಾಡಬೇಕಾಗಿದೆ. ಈ ರೀತಿಯ ಲೆಕ್ಕಾಚಾರವನ್ನು ಹಾಕೊಂಡು ಈಗ ಪಾಲಿಕೆ ಕುಳಿತಿದೆ. ಆ ನಾಯಿಗಳನ್ನ ಹಿಡಿಯೋದಕ್ಕೆ 5 ಜನರ ನಿಯೋಜನೆ, ಒಬ್ಬೊಬ್ಬರಿಗೆ 23,000 ರೂಪಾಯಿ ಸಂಬಳ. ಹಿಡಿದಿರೋ ನಾಯಿಗೆ 2 ಹೊತ್ತು ಕೋಳಿ ಊಟ, ತರಕಾರಿ ಮಿಕ್ಸ್ಡ್ ಫುಲ್ ವೆಜಿಟೇಬಲ್ ಮೀಲ್ಸ್. ಇನ್ನು ಯಾರ ಹೇಳಿ, ಯಾವನಿಗಾದ್ರೂ ನಿಂದೆಂತ ನಾಯಿ ಬಾಳೋ ಅಂತ ಹೇಳೋಂಗಿಲ್ಲ. ಇನ್ನ ಆ ನಾಯಿ ಬಾಳೆ ಬೆಸ್ಟು. ಈ ಮಟ್ಟಿಗೆ ರಾಜಾತಿಥ್ಯ ಬೆಂಗಳೂರಿನ ನಾಯಿಗಳಿಗೆ. ಇನ್ನು ಅಕ್ಕಪಕ್ಕದ ತುಮಕೂರು, ದುರ್ಗ ಅಲ್ಲಿ ನಾಯಿಗಳು ಇದನ್ನು ನೋಡಿ ನಮಗ್ಯಾಕಿಲ್ಲ ಅಂತ ನ್ಯಾಯ ತೆಗೆದ್ರೆ ಬೆಂಗಳೂರಿನ ಪಾಲಿಕೆಯವರು ಏನ್ ಮಾಡ್ತಾರೆ ನೋಡೋಣ. ಹೆಂಗೆ ನಾಯಿ ಬಾಳೆ ಬೆಸ್ಟು, ಯಾವ ರೀತಿಯ ವ್ಯವಸ್ಥೆಯನ್ನ ನಾಯಿಗಳಿಗೆ ಮಾಡ್ತಾರೆ. ಪ್ರತಿ ಬೀದಿ ನಾಯಿಗೆ ತಿಂಗಳಿಗೆ 3,035 ರೂಪಾಯಿ ಖರ್ಚು ಮಾಡ್ತಾರೆ. ಪ್ರತಿನಿತ್ಯ ಬೀದಿ ನಾಯಿಗೆ 2 ಬಾರಿ ಕೋಳಿ ಮಾಂಸಯುಕ್ತ ಊಟವನ್ನ ಕೊಡ್ತಾರೆ. 2 ಬಾರಿ, ಒಂದು ದಿನಕ್ಕೆ 2 ಸಾರಿ ಕೋಳಿ ಮಾಂಸದ ಊಟ ನಾಯಿಗಳಿಗೆ. 150 ಗ್ರಾಂ ಅಕ್ಕಿ, 100 ಗ್ರಾಂ ಕೋಳಿ ಮಾಂಸ, 100 ಗ್ರಾಂ ತರಕಾರಿ. ನೋಡ್ರಿ, ತರಕಾರಿ ಕೊಡ್ತಾರಂತೆ, ಮಾಂಸ ಕೊಡ್ತಾರಂತೆ, ಅಕ್ಕಿ ಕೊಡ್ತಾರಂತೆ ಊಟದಲ್ಲಿ ನಾಯಿಗಳಿಗೆ. 10 ಗ್ರಾಂ ಅಡುಗೆ ಎಣ್ಣೆ, 5 ಗ್ರಾಂ ಉಪ್ಪು ಹಾಕಿ ಅಡುಗೆ ಮಾಡ್ತಾರೆ. ವಿಶೇಷವಾದಂತಹ ಖಾದ್ಯವನ್ನ ಶ್ವಾನಗಳಿಗೆ ರೆಡಿ ಮಾಡ್ತಾರೆ. ಬೀದಿ ನಾಯಿಯನ್ನ ಹಿಡಿಯೋಕೆ 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ಒಂದು ಬೀದಿ ನಾಯಿನ ಹಿಡಿದ್ರೆ 300 ರೂಪಾಯಿಯನ್ನ ಕೊಡೋದು. ಇನ್ನ ಬೀದಿ ನಾಯಿಗಳು ಯಾರ ಕಣ್ಗಾದ್ರೂ ಬಿದ್ರೆ ಸಿಕ್ಕರೆ 300 ರೂಪಾಯಿ ಸಿಗುತ್ತೆ ಅಂತ ಯಾರಾದ್ರೂ ಬೀದಿ ನಾಯಿ ಹಿಡಿಯುವಂತ ದುಸ್ಸಾಹಸಕ್ಕೆ ಕೈ ಹಾಕಿರಿ, ಮತ್ತೆ ಅವರೇ ಬಂದು ಹಿಡ್ಕೊಂಡು ಹೋಗ್ತಾರೆ. ಟೆಂಡರ್ ಪಡೆಯೋರು 5 ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಕೋಬೇಕು. ಪ್ರತಿ ಸಿಬ್ಬಂದಿಗೆ 23,696 ರೂಪಾಯಿ ಸಂಬಳ. ನಾಯಿ ಹಿಡಿಯೋರಿಗೆ ಸಂಬಳ ಎಷ್ಟು? 23,696 ರೂಪಾಯಿ. ಪ್ರತಿ ಸಿಬ್ಬಂದಿಗೆ 23,000 ರೂಪಾಯಿ ಸಂಬಳ ಕೊಡ್ತಾರೆ. ಇವ್ರ ಕೆಲಸ ಏನು? ನಾಯಿ ಹಿಡಿಯೋದು. ನೋಡಿ, ನಾಯಿ ಹಿಡಿಯೋರಿಗೆ 23,696 ರೂಪಾಯಿ ಸ್ಯಾಲರಿ. 1.18 ಲಕ್ಷ ರೂಪಾಯಿ ಕೊಡ್ತಾರೆ. ಹಂಗೆ ಲೆಕ್ಕಾಚಾರ ಹಾಕಿದ್ರೆ 5 ಜನರಿಗೆ.
ನಾಯಿಗಳ ವೈದ್ಯಕೀಯ ವೆಚ್ಚಕ್ಕೆ ತಿಂಗಳಿಗೆ 15,000 ರೂಪಾಯಿ ಖರ್ಚು. ನಾಯಿಗಳನ್ನ ಕ್ಲೀನ್ ಆಗಿಡೋದಕ್ಕೆ 10,000 ಖರ್ಚು. 10,000 ರೂಪಾಯಿ ಕೊಡ್ತಾರೆ ನಾಯಿನ ಕ್ಲೀನ್ ಆಗಿಡಿ ಅಂತ ಹೇಳಿ. ಬೆಂಗಳೂರಿನ 5 ಪಾಲಿಕೆಯಲ್ಲಿ 2.80 ಲಕ್ಷ ನಾಯಿಗಳು. ಬೆಂಗಳೂರಿನಲ್ಲಿ 1,65,000 ಬೀದಿ ನಾಯಿಗಳಿದೆ, ಅದು ಗಂಡು ಬೀದಿ ನಾಯಿಗಳು. 88,000 ಹೆಣ್ಣು ನಾಯಿಗಳು ಬೆಂಗಳೂರಲ್ಲಿ ಇವೆಯಂತೆ. ಇವುಗಳನ್ನ ಪಾಲಿಕೆಯವರು ಕೊಟ್ಟಿರೋದು ಲೆಕ್ಕಾಚಾರ. 31,000 ನಾಯಿಗಳ ಲಿಂಗ ಪತ್ತೆ ಇನ್ನೂ ಮಾಡಬೇಕಾಗಿದೆ. ಈ ರೀತಿಯ ಲೆಕ್ಕಾಚಾರವನ್ನು ಹಾಕೊಂಡು ಈಗ ಪಾಲಿಕೆ ಕುಳಿತಿದೆ. ಆ ನಾಯಿಗಳನ್ನ ಹಿಡಿಯೋದಕ್ಕೆ 5 ಜನರ ನಿಯೋಜನೆ, ಒಬ್ಬೊಬ್ಬರಿಗೆ 23,000 ರೂಪಾಯಿ ಸಂಬಳ, ಹಿಡಿದಿರೋ ನಾಯಿಗೆ 2 ಹೊತ್ತು ಕೋಳಿ ಊಟ, ತರಕಾರಿ ಮಿಕ್ಸ್ಡ್ ಫುಲ್ ವೆಜಿಟೇಬಲ್ ಮೀಲ್ಸ್. ಇನ್ನು ಯಾರ ಹೇಳಿ ಯಾವನಿಗಾದ್ರು ನಿಂದೆಂತ ನಾಯಿ ಬಾಳೋ ಅಂತ ಹೇಳೋಂಗಿಲ್ಲ. ಇನ್ನ ಆ ನಾಯಿ ಬಾಳೆ ಬೆಸ್ಟ್. ಈ ಮಟ್ಟಿಗೆ ರಾಜಾತಿಥ್ಯ ಬೆಂಗಳೂರಿನ ನಾಯಿಗಳಿಗೆ. ಇನ್ನು ಅಕ್ಕಪಕ್ಕ ತುಮಕೂರು, ದುರ್ಗ ಅಲ್ಲಿ ನಾಯಿಗಳು ಇದನ್ನು ನೋಡಿ ನಮಗ್ಯಾಕಿಲ್ಲ ಅಂತ ನ್ಯಾಯ ತೆಗೆದ್ರೆ ಬೆಂಗಳೂರಿನ ಪಾಲಿಕೆಯವರು ಏನ್ ಮಾಡ್ತಾರೆ ನೋಡೋಣ. ಹೆಂಗೆ ನಾಯಿ ಬಾಳೆ ಬೆಸ್ಟ್, ಯಾವ ರೀತಿಯ ವ್ಯವಸ್ಥೆಯನ್ನ ನಾಯಿಗಳಿಗೆ ಮಾಡ್ತಾರೆ. ಪ್ರತಿ ಬೀದಿ ನಾಯಿಗೆ ತಿಂಗಳಿಗೆ 3,035 ರೂಪಾಯಿ ಖರ್ಚು ಮಾಡ್ತಾರೆ. ಪ್ರತಿನಿತ್ಯ ಬೀದಿ ನಾಯಿಗೆ 2 ಬಾರಿ ಕೋಳಿ ಮಾಂಸಯುಕ್ತ ಊಟವನ್ನ ಕೊಡ್ತಾರೆ. 2 ಬಾರಿ, ಒಂದು ದಿನಕ್ಕೆ 2 ಸಾರಿ ಕೋಳಿ ಮಾಂಸದ ಊಟ ನಾಯಿಗಳಿಗೆ. 150 ಗ್ರಾಂ ಅಕ್ಕಿ, 100 ಗ್ರಾಂ ಕೋಳಿ ಮಾಂಸ, 100 ಗ್ರಾಂ ತರಕಾರಿ. ನೋಡ್ರಿ, ತರಕಾರಿ ಕೊಡ್ತಾರಂತೆ, ಮಾಂಸ ಕೊಡ್ತಾರಂತೆ, ಅಕ್ಕಿ ಕೊಡ್ತಾರಂತೆ ಊಟದಲ್ಲಿ ನಾಯಿಗಳಿಗೆ. 10 ಗ್ರಾಂ ಅಡುಗೆ ಎಣ್ಣೆ, 5 ಗ್ರಾಂ ಉಪ್ಪು ಹಾಕಿ ಅಡುಗೆ ಮಾಡ್ತಾರೆ. ವಿಶೇಷವಾದಂತಹ ಖಾದ್ಯವನ್ನ ಶ್ವಾನಗಳಿಗೆ ರೆಡಿ ಮಾಡ್ತಾರೆ. ಬೀದಿ ನಾಯಿಯನ್ನ ಹಿಡಿಯೋಕೆ 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿ ಒಂದು ಬೀದಿ ನಾಯಿನ ಹಿಡಿದ್ರೆ 300 ರೂಪಾಯಿಯನ್ನ ಕೊಡೋದು. ಇನ್ನ ಬೀದಿ ನಾಯಿಗಳು ಯಾರ ಕಣ್ಗಾದ್ರೂ ಬಿದ್ರೆ ಸಿಕ್ಕರೆ 300 ರೂಪಾಯಿ ಸಿಗುತ್ತೆ ಅಂತ ಯಾರಾದ್ರೂ ಬೀದಿ ನಾಯಿ ಹಿಡಿಯುವಂತ ದುಸ್ಸಾಹಸಕ್ಕೆ ಕೈ ಹಾಕಿರಿ, ಮತ್ತೆ ಅವರೇ ಬಂದು ಹಿಡ್ಕೊಂಡು ಹೋಗ್ತಾರೆ. ಟೆಂಡರ್ ಪಡೆಯೋರು 5 ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಕೋಬೇಕು. ಪ್ರತಿ ಸಿಬ್ಬಂದಿಗೆ 23,696 ರೂಪಾಯಿ ಸಂಬಳ. ನಾಯಿ ಹಿಡಿಯೋರಿಗೆ ಸಂಬಳ ಎಷ್ಟು? 23,696 ರೂಪಾಯಿ. ಪ್ರತಿ ಸಿಬ್ಬಂದಿಗೆ 23,000 ರೂಪಾಯಿ ಸಂಬಳ ಕೊಡ್ತಾರೆ. ಇವ್ರ ಕೆಲಸ ಏನು? ನಾಯಿ ಹಿಡಿಯೋದು. ನೋಡಿ, ನಾಯಿ ಹಿಡಿಯೋರಿಗೆ 23,696 ರೂಪಾಯಿ ಸ್ಯಾಲರಿ. 1.18 ಲಕ್ಷ ರೂಪಾಯಿ ಕೊಡ್ತಾರೆ. ಹಂಗೆ ಲೆಕ್ಕಾಚಾರ ಹಾಕಿದ್ರೆ 5 ಜನರಿಗೆ. ನಾಯಿಗಳ ವೈದ್ಯಕೀಯ ವೆಚ್ಚಕ್ಕೆ ತಿಂಗಳಿಗೆ 15,000 ರೂಪಾಯಿ ಖರ್ಚು. ನಾಯಿಗಳನ್ನ ಕ್ಲೀನ್ ಆಗಿಡೋದಕ್ಕೆ 10,000 ಖರ್ಚು. 10,000 ರೂಪಾಯಿ ಕೊಡ್ತಾರೆ ನಾಯಿನ ಕ್ಲೀನ್ ಆಗಿಡಿ ಅಂತ ಹೇಳಿ. ಬೆಂಗಳೂರಿನ 5 ಪಾಲಿಕೆಯಲ್ಲಿ 2.80 ಲಕ್ಷ ನಾಯಿಗಳು. ಬೆಂಗಳೂರಿನಲ್ಲಿ 1,65,000 ಬೀದಿ ನಾಯಿಗಳಿದೆ, ಅದು ಗಂಡು ಬೀದಿ ನಾಯಿಗಳು. 88,000 ಹೆಣ್ಣು ನಾಯಿಗಳು ಬೆಂಗಳೂರಲ್ಲಿ ಇವೆಯಂತೆ. ಇವುಗಳನ್ನ ಪಾಲಿಕೆಯವರು ಕೊಟ್ಟಿರೋದು ಲೆಕ್ಕಾಚಾರ. 31,000 ನಾಯಿಗಳ ಲಿಂಗ ಪತ್ತೆ ಇನ್ನೂ ಮಾಡಬೇಕಾಗಿದೆ. ಈ ರೀತಿಯ ಲೆಕ್ಕಾಚಾರವನ್ನು ಹಾಕೊಂಡು ಈಗ ಪಾಲಿಕೆ ಕುಳಿತಿದೆ. ಆ ನಾಯಿಗಳನ್ನ ಹಿಡಿಯೋದಕ್ಕೆ 5 ಜನರ ನಿಯೋಜನೆ, ಒಬ್ಬೊಬ್ಬರಿಗೆ 23,000 ರೂಪಾಯಿ ಸಂಬಳ, ಹಿಡಿದಿರೋ ನಾಯಿಗೆ 2 ಹೊತ್ತು ಕೋಳಿ ಊಟ, ತರಕಾರಿ ಮಿಕ್ಸ್ಡ್ ಫುಲ್ ವೆಜಿಟೇಬಲ್ ಮೀಲ್ಸ್. ಇನ್ನು ಯಾರ ಹೇಳಿ ಯಾವನಿಗಾದ್ರು ನಿಂದೆಂತ ನಾಯಿ ಬಾಳೋ ಅಂತ ಹೇಳೋಂಗಿಲ್ಲ. ಇನ್ನ ಆ ನಾಯಿ ಬಾಳೆ ಬೆಸ್ಟ್. ಈ ಮಟ್ಟಿಗೆ ರಾಜಾತಿಥ್ಯ ಬೆಂಗಳೂರಿನ ನಾಯಿಗಳಿಗೆ. ಇನ್ನು ಅಕ್ಕಪಕ್ಕ ತುಮಕೂರು, ದುರ್ಗ ಅಲ್ಲಿ ನಾಯಿಗಳು ಇದನ್ನು ನೋಡಿ ನಮಗ್ಯಾಕಿಲ್ಲ ಅಂತ ನ್ಯಾಯ ತೆಗೆದ್ರೆ ಬೆಂಗಳೂರಿನ ಪಾಲಿಕೆಯವರು ಏನ್ ಮಾಡ್ತಾರೆ ನೋಡೋಣ.